ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಅಂತರ್ಜಲ ಮಟ್ಟ ಕುಸಿತಗೊಂಡಿದೆ. ನೀರಿನ ಅಭಾವ, ಸಿಟಿ ಮಂದಿಯಲ್ಲಿ ಶುರುವಾಗಿದೆ ಆತಂಕ. ನೀರಿನ ಅಭಾವ ಉಂಟಾಗಿ ಸಿಟಿ ಮಂದಿಯಲ್ಲಿ ಶುರುವಾಗಿದೆ ಆತಂಕ. ನಮಗೆ ನೀರಿಲ್ಲ ಅಂತ ಕೊರಗಬೇಡಿ ಬೆಂಗಳೂರಿನ ಜನರೇ. ರಾಜಧಾನಿ ಜನರಿಗೆ ಜಲಮಂಡಳಿಯಿಂದ ಬಿಗ್ ಗುಡ್ ನ್ಯೂಸ್. ಹೊಸ ಪ್ಲಾನ್ನೊಂದಿಗೆ ಸಿಟಿ ಮಂದಿಗೆ BWSSB ಇಂದ ಗುಡ್ ನ್ಯೂಸ್ ಸಿಕ್ಕಿದೆ. ಮಳೆ ನೀರು ಕೊಯ್ಲು ಅಭಿಯಾನ ಆರಂಭಿಸಿದೆ ಜಲಮಂಡಳಿ. ಇನ್ಮುಂದೆ ಗ್ರಾಹಕರ ಮನೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಉಂಟಾಗಲಿದೆ. ಅಂತರ್ಜಲ ಮಟ್ಟ ಸುಧಾರಣೆ ಮಾಡುವುದಕ್ಕೆ ನ್ಯೂ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಅಂತರ್ಜಲ ಮಟ್ಟ ಕುಸಿತಗೊಳ್ತಾ ಇತ್ತು. ನೀರಿನ ಅಭಾವ ಈಗ ಸಿಟಿ ಮಂದಿಯಲ್ಲಿ ಆತಂಕ ಶುರುವಾಗಿದೆ. ನಮಗೆ ನೀರಿಲ್ಲ ಅಂತ ಕೊರಗಬೇಡಿ ಬೆಂಗಳೂರಿನ ಜನರೇ. ರಾಜಧಾನಿ ಜನರಿಗೆ ಈಗ ಜಲಮಂಡಳಿ ಬಿಗ್ ಗುಡ್ ನ್ಯೂಸ್ ಕೊಟ್ಟಿದೆ. ಹೊಸ ಪ್ಲಾನ್ನೊಂದಿಗೆ ಸಿಟಿ ಮಂದಿಗೆ BWSSB ಸಿಹಿ ಸುದ್ದಿಯನ್ನ ನೀಡಿದೆ. ಮಳೆ ನೀರು ಕೊಯ್ಲು ಅಭಿಯಾನವನ್ನ ಆರಂಭಿಸಿದೆ ಜಲಮಂಡಳಿ. ಇನ್ಮುಂದೆ ಗ್ರಾಹಕರ ಮನೆಯಲ್ಲಿ ಮಳೆ ನೀರು ಕೊಯ್ಲು ವ್ಯವಸ್ಥೆ ಉಂಟಾಗಲಿದೆ. ಅಂತರ್ಜಲ ಮಟ್ಟ ಸುಧಾರಣೆ ಮಾಡುವುದಕ್ಕೆ ನ್ಯೂ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಅಂತರ್ಜಲ ಮಟ್ಟ ಕುಸಿತಗೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸಿಟಿ ಮಂದಿಗೆ ಆತಂಕ ಕೂಡ ಶುರುವಾಗಿತ್ತು. ನಮಗೆ ನೀರಿಲ್ಲ ಅಂತ ಕೊರಗಬೇಡಿ ಜನರೇ. ಇನ್ಸ್ಟಾಲೇಷನ್ ಫ್ರೀಯಾಗಿ ಸಪ್ಲೈ ಈ ಮಳೆ ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋದು ಅದರ ಪ್ರಾಮುಖ್ಯತೆ ಬಗ್ಗೆ ಪ್ರಾಯಶಃ ಎಲ್ರಿಗೂ ಇವತ್ತಿನ ಕಾಲಸ್ಥಿತಿಯಲ್ಲಿ ಗೊತ್ತೇ ಇದೆ. ಬೆಂಗಳೂರಿನ ಜಲಮಂಡಳಿ ಕೂಡ ಈ ದಿಶೆಯಲ್ಲಿ ಕಾರ್ಯಪ್ರವೃತ್ತರಾಗಿ ಸಾಧ್ಯವಾದಷ್ಟು ಮಳೆ ಕೊಯ್ಲನ್ನು ಎಲ್ಲ ಮನೆಗಳಲ್ಲಿ ಮಾಡಬೇಕು ಅನ್ನೋ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನಿಟ್ಟು ಇದು ಜಲಮಂಡಳಿಗೆ ಇರತಕ್ಕಂಥ ನೀರಿನ ಸಂಪರ್ಕದ ಒತ್ತಡವನ್ನು ಕಡಿಮೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಇದು ತುಂಬ ಸ್ವಾಗತಾರ್ಹವಾದಂಥ ವಿಚಾರ. ಈ ದಿಶೆಯಲ್ಲಿ ಮನೆಯಲ್ಲಿಯೂ ಮಳೆ ಕೊಯ್ಲು ಅಥವಾ ರೈನ್ ವಾಟರ್ ಹಾರ್ವೆಸ್ಟಿಂಗನ್ನು ಕಂಪಲ್ಸರಿ ಅಥವಾ ಕಡ್ಡಾಯವಾಗಿ ಅಳವಡಿಸಲೇಬೇಕು ಅನ್ನೋ ಒಂದು ಅಭಿಯಾನ ಶುರು ಮಾಡಿದ್ದಾರೆ. ಆದರೆ ಎಷ್ಟೋ ಜನಕ್ಕೆ ಅನುಮಾನ ಇರುತ್ತೆ, ನೇರವಾಗಿ ನಾವು ಇದನ್ನು ಸಂಪಿಗೆ ಬಿಡಬಹುದಾ, ನೀರನ್ನು ನಾವು ಕುಡಿಯೋಕ್ಕೆ ಯೋಗ್ಯವಾಗಿದೆಯಾ ಅನ್ನೋ ಒಂದು ಅನುಮಾನ ಸಹಜವಾಗಿ ಉದ್ಭವ ಆಗೋದು ಸರಿ. ಈ ದಿಶೆಯಲ್ಲಿ ಕೂಡ ತಾಂತ್ರಿಕವಾಗಿ ಮತ್ತು ವಿಜ್ಞಾನದ ಸಹಾಯದಿಂದ ಮಳೆ ನೀರನ್ನು ಆದಷ್ಟು ಶುದ್ಧೀಕರಿಸಿ ನೇರವಾಗಿ ಕುಡಿಯೋ ಹಾಗೆ ಬಂದಿರತಕ್ಕಂಥ ಫಿಲ್ಟರ್ಸ್ ಇವತ್ತು ತಯಾರಾಗ್ತಾ ಇದೆ. ಜಲಮಂಡಳಿ ಕೂಡ ಈ ಥರ್ಡ್ ಜನರೇಷನ್ ಅಥವಾ ಮೂರನೇ ಪೀಳಿಗೆಯ ಈ ಫಿಲ್ಟರ್ಸ್ನ ಇವ್ಯಾಲ್ಯೂಯೇಷನ್ ಆಗಿ ಮತ್ತು ಇದನ್ನು ಒಂದು ಪೈಲಟ್ ಪ್ರಾಜೆಕ್ಟ್ ಅಂತ ನಾವೇನು ಕರಿಬಹುದು, ಒಂದು ಪ್ರಾಯೋಗಿಕವಾಗಿ ಮೊದಲು ಎಲ್ಲ ಮನೆಗಳಿಗೆ ಸಪ್ಲೈ ಮಾಡಿ ಅವರಿಂದ ಒಂದು ಫೀಡ್ಬ್ಯಾಕ್ ತಗೋಬೇಕು ಅನ್ನೋ ದಿಶೆಯಲ್ಲಿ ಈ ಥರ್ಡ್ ಜನರೇಷನ್ ಫಿಲ್ಟರ್ಸ್, ಮೂರನೇ ಪೀಳಿಗೆಯ ಫಿಲ್ಟರ್ಗಳನ್ನು ಇನ್ಸ್ಟಾಲೇಷನ್ ಫ್ರೀಯಾಗಿ ಸಪ್ಲೈ ಮಾಡಿ ಮತ್ತು ಇನ್ಸ್ಟಾಲ್ ಮಾಡಿದ್ದಾರೆ. ಆದರೂ ನಮಗೆ ಒಂದು ಅನುಮಾನ ಇದ್ದಿದ್ದರಿಂದ ಅದು ನನ್ನ ಮನೆಯಲ್ಲಿ ಕೂಡ ಅಳವಡಿಕೆ ಆಗಿದೆ. ಆದರೆ ಈ ನೀರು ಕುಡಿಯಲು ಯೋಗ್ಯವೋ ಇಲ್ವೋ ಅನ್ನೋದಕ್ಕೋದ್ರೆ ನಾನು ನೇರವಾಗಿ ನನ್ನ ವೈಯಕ್ತಿಕ ಆಸಕ್ತಿಯಿಂದ ನೀರು, ನಲ್ಲಿ ನೀರು ಮತ್ತು ಮಳೆ ನೀರು ಎರಡನ್ನೂ ನಾನು ಕೊಟ್ಟು ನಾನು ಟೆಸ್ಟ್ ಮಾಡಿಸಿದೆ. ನನ್ನ ನಿರೀಕ್ಷೆಗೆ ಆದರೆ ಬಹುಜನಕ್ಕೆ ಆಶ್ಚರ್ಯನೂ ಆಗಬಹುದು. ಮಳೆ ನೀರು ನಲ್ಲಿ ನೀರಿಗಿಂತ ಹೆಚ್ಚು ಪರಿಶುದ್ಧವಾಗಿದೆ. pH ವ್ಯಾಲ್ಯೂ ಕೂಡ ಚೆನ್ನಾಗಿದೆ. ಡಿಸಾಲ್ವ್ಡ್ ಸಾಲ್ಟ್ಸ್ ತುಂಬ ಕಡಿಮೆ ಇದೆ. ಸೊ ಹಾಗಾಗಿ ನೇರವಾಗಿ ಸಂಪಿಗೆ ಅಥವಾ ನೇರವಾಗಿ ಕುಡಿಯಲಿಕ್ಕೆ ಯೋಗ್ಯವಾಗಿದೆ ಅಂತ ಹೇಳೋದಕ್ಕೆ ನನಗೆ. ರಾಜಧಾನಿಯಲ್ಲಿ ಜಲಮಂಡಳಿಯಿಂದ ಬಿಗ್ ಗುಡ್ ನ್ಯೂಸ್ ಸಿಕ್ಕಿದೆ. ಹೊಸ ಪ್ಲಾನ್ನೊಂದಿಗೆ ಈಗ ಸಿಟಿ ಮಂದಿಗೆ BWSSB ಸಿಹಿ ಸುದ್ದಿಯನ್ನ ನೀಡಿರುವಂಥದ್ದು. ಮಳೆ ನೀರನ್ನ ಕೊಯ್ಲು ಅಭಿಯಾನಕ್ಕೆ ಈಗ ಚಾಲನೆಯನ್ನ ಸಿಕ್ಕಿದೆ. ಅಂತರ್ಜಲ ಮಟ್ಟ ಸುಧಾರಣೆ ಮಾಡುವುದಕ್ಕಾಗಿ ಹೊಸ ಪ್ಲಾನ್ ಅನ್ನ ತೆಗೆದುಕೊಂಡಿರುವಂಥದ್ದು. ಬೆಂಗಳೂರಿನಲ್ಲಿ ಬಿಸಿಲಿನ ತಾಪಕ್ಕೆ ಅಂತರ್ಜಲ ಮಟ್ಟ ಕೂಡ ಕುಸಿತಗೊಳ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ನೀರಿನ ಅಭಾವ ಉಂಟಾಗಿತ್ತು. ಸಿಟಿ ಮಂದಿಗೆ ಆತಂಕ ಕೂಡ ಶುರುವಾಗಿತ್ತು. ಥರ್ಡ್ ಜನರೇಷನ್ಗೆ ವಾಟರ್ BSWSSB ಸಿಬ್ಬಂದಿಯಿಂದ
ಮನೆಯಲ್ಲಿ ಅಳವಡಿಸುವಾಗ ಯಾವುದೇ ಹಣ ಕಟ್ಟುವ ಅವಶ್ಯಕತೆ ಇಲ್ಲ. ಮೇಲ್ಛಾವಣಿಯಿಂದ ಬರುವ ನೀರು ನೇರವಾಗಿ ಸಂಪ್ನಲ್ಲಿ ಸ್ಟೋರ್ ಆಗುತ್ತೆ. ಬಳಿಕ ಫಿಲ್ಟರ್ ಆಗುವ ಮೂಲಕ ಸಂಪ್ನಲ್ಲಿ ವಾಟರ್ ಸ್ಟೋರ್ ಆಗುವ ಸಾಧ್ಯತೆ ಇದೆ. ಸಂಗ್ರಹವಾಗುವಂತ ನೀರನ್ನ ಬಳಸಲು ಮತ್ತು ಕುಡಿಯಲು ಯೋಗ್ಯವಾಗಿರುತ್ತೆ. ಈಗಾಗಲೇ ಕೆಲ ಮನೆಗಳಲ್ಲಿ ಪ್ರಾಯೋಗಿಕವಾಗಿ ಚೆಕ್ ಮಾಡಲಾಗಿದೆ. ಜಲಮಂಡಳಿಯಿಂದ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ಗೆ ಈ ಯೋಜನೆಯಿಂದ BWSSB ಮತ್ತು ಜನರಿಗೂ ಕೂಡ ಲಾಭ ಆಗುತ್ತೆ. ಥರ್ಡ್ ಜನರೇಷನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಈಗಾಗಲೇ BWSSB ಸಿಬ್ಬಂದಿಯಿಂದ ಬಂದು ಮನೆಯಲ್ಲಿಯೇ ಅಳವಡಿಕೆ ಮಾಡಲಾಗುತ್ತೆ. ಅಳವಡಿಸುವಾಗ ಯಾವುದೇ ಹಣವನ್ನ ಕಟ್ಟುವ ಅವಶ್ಯಕತೆ ಇರುವುದಿಲ್ಲ. ಮೇಲ್ಛಾವಣಿಯಿಂದ ಬರುವಂತಹ ನೀರನ್ನ ನೇರವಾಗಿಯೇ ಮನೆಯಿಂದ ಒಳಗಡೆಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಈ ನೀರು ಕುಡಿಯೋದಕ್ಕೂ ಕೂಡ ಹಾಗೆ ಬಳಸೋದಕ್ಕೂ ಕೂಡ ಯೋಗ್ಯವಾಗಿರುತ್ತೆ. BWSSB ಸಿಬ್ಬಂದಿಯ ಮನೆಯಲ್ಲಿಯೇ ಕೂಡ ಸಿಬ್ಬಂದಿ ಕೂಡ ಬಂದು ಮನೆಯಲ್ಲಿ ಈ ಒಂದು ಅಭಿಯಾನವನ್ನು ಮಾಡಲಿದ್ದಾರೆ. ಜೊತೆಗೆ ಮೇಲ್ಛಾವಣಿಯಿಂದ ಬರುವಂಥ ನೀರನ್ನು ನೇರವಾಗಿ ಸಂಪ್ನಲ್ಲಿ ಸ್ಟೋರ್ ಮಾಡಬಹುದು. ಬಳಿಕ ಫಿಲ್ಟರ್ ಆಗುವ ಮೂಲಕ ಸಂಪ್ನಲ್ಲಿ ವಾಟರ್ ಸ್ಟೋರ್ ಆಗುತ್ತೆ. ಸಂಗ್ರಹವಾಗುವ ನೀರು ಬಳಸಲು ಮತ್ತು ಕುಡಿಯಲು ಉಪಯೋಗವಾಗಿದೆ. ಈಗಾಗಲೇ ಕೆಲ ಮನೆಗಳಲ್ಲಿ ಪ್ರಾಯೋಗಿಕವಾಗಿ ಚೆಕ್ ಮಾಡಲಾಗಿದೆ. ಜಲಮಂಡಳಿ ಗ್ರಾಹಕರಿಗೆ ಉತ್ತಮ ಪ್ರತಿಕ್ರಿಯೆ ಬರ್ತಾ ಇದೆ. ಬೆಂಗಳೂರಿನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಕಡ್ಡಾಯ ಮಾಡಲಾಗ್ತಾ ಇದೆ. ಈ ಯೋಜನೆಯಿಂದಾಗಿ BWSSB ಒಂದು ಒಳ್ಳೆಯ ಸಿಹಿ ಸುದ್ದಿಯನ್ನು ನೀಡಿದೆ.